ರಾಜಲಕ್ಷ್ಮಿ, ಬರ್ತಿದ್ದೀನಪ್ಪ. ಏನಪ್ಪ? ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಮ್ಮ, ತಲೆ ಸ್ನಾನ ಮಾಡಬೇಕು. ರಾಜಲಕ್ಷ್ಮಿ, ಬೇಗ ಹಚ್ಚಮ್ಮ. ಆಯ್ತು ಅಪ್ಪ. ಅಯ್ಯೋ ರಾಜಲಕ್ಷ್ಮಿ, ಅದೇನಮ್ಮ, ಮೊದಲು ಎಣ್ಣೆಲ್ಲ ಹಚ್ಬೇಕು. ಅಂಟ್ವಾಳಕಾಯಿ ರಸ ಹಾಕ್ಬಿಟ್ಟಲ್ಲಮ್ಮ. ಅಯ್ಯೋ ಮರ್ತೋದೆ, ಸಾರಿ ಅಪ್ಪ. ಕಣ್ಣು ಮುಚ್ಕೊಳ್ಳಿ ಅಪ್ಪ, ಕಣ್ಣು ಉರಿ ಆಗುತ್ತೆ. ಪರವಾಗಿಲ್ಲ ಬಿಡಮ್ಮ. ಅಯ್ಯೋ ಭಾವನವ್ರೆ ನೀವು ಕಣ್ಣು ಮುಚ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ, ಎಣ್ಣೆ ಹಚ್ಚು. ಹಾ ಸರಿಯಪ್ಪ. ಅಮ್ಮ ಹೋಗತ್ಗೆ ಬಾಯ್ ಕಡೆ ಹೋಗು. ಬಾಮ್ಮ ಜಾನಕಿ, ಹೋಗು. ಬಾತ್ಗೆ ಹೋಗು, ಬನ್ನಿ. ತಗೋ. ಭಾವನವ್ರೆ, ನಿಮ್ಗೆ ಹೇಗನ್ಸುತ್ತೋ, ಆದ್ರೆ ನನಗ್ ಮಾತ್ರ ತುಂಬಾ ಸಂತೋಷ ಆಗ್ತಿದೆ ಭಾವನವ್ರೆ. ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ಅನ್ಕೊಳ್ಳಿ. ರಾಜಲಕ್ಷ್ಮಿ, ತುಂಬಾ ಹಾಯಾಗಿದೆಯಮ್ಮ. ಅಮ್ಮ ರಾಜಲಕ್ಷ್ಮಿ, ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ನ ಚೆನ್ನಾಗಿ ಮಾಡಮ್ಮ. ಆಯ್ತು ಮಾವ. ರಾಜಲಕ್ಷ್ಮಿ, ನಿಧಾನಕ್ ಮಾಡು, ಅಣ್ಣನ್ಗೆ ನೋವಾಗತ್ತಷ್ಟೇ. ಆಯ್ತು ಅತ್ತೆ. ನೋಡ್ದ ಪಾರ್ವತಿ, ಎಣ್ಣೆ ಹಚ್ಚಿದ್ರೆ ಹಾಗೆ ಹಚ್ಬೇಕು. ನೀನು ಮಾಡ್ತಿದ್ಯಾ, ಹಿಟ್ಟಿಸಕ್ದಂಗೆ ಹಿಸುಕ್ತಿದ್ಯಾ. ನಮ್ ರಾಜಲಕ್ಷ್ಮಿ ಏನ್ ಮಾಡಿದ್ರು ಹಾಗೆ ಇರುತ್ತೆ. ಶಿವರಾಜು, ಅಣ್ಣ, ತಲೆ ಸ್ನಾನ ಮಾಡೋಣ ಬನ್ನಿ. ಸರಿ ಅಣ್ಣ. ಈ ಕಡೆ ಸಾಕು, ಹೋಗಿ. ಸರಿ ಆಯ್ತು ಬಿಡು. ಬನ್ನಿ. ತಗೋ ಅಮ್ಮ. ರಾಜಲಕ್ಷ್ಮಿ ಅಮಾಯಕಿ ಅನ್ಕೊಂಡಿದ್ದೆ, ಆದ್ರೆ ಅತ್ತಿಗೆ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದಾಳೆ. ಅದನ್ನೇ ಸಮಯ ಪ್ರಜ್ಞೆ ಅಂತ ಹೇಳೋದು. ಒಟ್ನಲ್ಲಿ ನಿಮ್ಮ ಮಗನಿಗೆ ಎಣ್ಣೆ ಹಚ್ಚಿ ಮಸಾಜನ್ನು ಮಾಡಿಬಿಟ್ಟೆ ಅತ್ತೆ. ಹಾಯ್ ಬಿಟ್ಟು, ಇಲ್ಲೇನ್ ಮಾಡ್ತಿದ್ಯೋ? ಹಬ್ಬ ಹೇಗ್ ಮಾಡ್ಬೇಕು ಅಂತ ಯೋಚಿಸ್ತಿದ್ದೀನಿ ಮಾವ. ನೀನೇನಾದ್ರೂ ಪ್ಲಾನ್ ಮಾಡಿದ್ಯಾ? ಇನ್ನೂ ಏನು ಮಾಡಿಲ್ಲ ಬಿಟ್ಟು. ನನ್ನ ನೋಡ್ದೇನೆ ಎಲ್ಲಿ ನೋಡ್ತಿದ್ಯಾ ಮಾವ? ಹೇಯ್, ನಿನ್ನೆ ನೋಡ್ತಿದ್ದೀನಿ ಕಣೋ, ಏನಾಯ್ತು?
ವಾವ್, ನಮ್ಮೂರಿನ ಸೌಂದರ್ಯ ಎಲ್ಲ ಇವಳಲ್ಲೇ ಅಡಗಿದೆ. ಏನ್ ಮಾವ ಹಾಗ್ ನೋಡ್ತಿದ್ಯಾ? ಆದಿ ಅಕ್ಕ ಚೆನ್ನಾಗಿದ್ದಾಳ, ರಾಜಲಕ್ಷ್ಮಿ ಅಕ್ಕ ಚೆನ್ನಾಗಿದ್ದಾಳ. ಇಬ್ರು ಚೆನ್ನಾಗೇ ಇದಾರೆ, ಆದ್ರೆ ಏನೋ ಆದ್ಯ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಮಾವ, ನಾನ್ ರೆಡಿ. ಮಾವ, ಈ ಹಾಫ್ ಸಾರಿಲಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಹೇಗ್ ಕಾಣಿಸ್ತಿದೀಯ ಅಂದ್ರೆ ಸೇಮ್ ದೇವಕನ್ಯನೇ. ಹೌದಾ? ಥ್ಯಾಂಕ್ ಯು ಮಾವ. ಅಷ್ಟಕ್ಕೂ ಈ ಹಾಫ್ ಸಾರಿ ಹೇಗಿದೆ ಅಂತ ಹೇಳಲೇ ಇಲ್ಲ. ಪರ್ಪಲ್ ಕಲರ್ ಅಲ್ಲಿ ಅಪ್ಸರೆ ತರ ಕಾಣಿಸ್ತಾ ಇದೆಯಾ? ಮಾವ, ನಾನು ಹಾಕೊಂಡಿರೋದು ಪರ್ಪಲ್ ಕಲರ್ ಅಲ್ಲ. ಸರಿಯಾಗಿ ನೋಡ್ ಹೇಳು. ಅದೇ ಚೆನ್ನಾಗಿದ್ಯಾ? ಮತ್ತೆ ನನ್ನ ಈ ಬ್ಲೌಸ್ ಹೇಗಿದೆ? ಗ್ರೇ ಕಲರು, ಪರ್ಪಲ್ ಕಲರು, ಎರಡು ಕಲರ್ಸ್ ಮ್ಯಾಚಿಂಗ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮಾವ, ನಾನು ಹಾಕೊಂಡಿರೋದು ಗೋಲ್ಡ್ ಕಲರ್. ಹೌದು ಅಲ್ವಾ? ನಿನ್ನ ನೋಡಿ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ. ಅಲ್ಲ, ನೀನು ನನ್ನಂತಾನೆ ನೋಡ್ತಾ ಇರೋದು. ನಿನ್ನನ್ನೇ ನೋಡ್ತಿದ್ದೀನಿ ಅಂತ ಹೇಳಿದ್ನಲ್ಲ. ನಿನಗೇನ್ ಬೇಕು ಹೇಳು? ಸರಿ ಬಿಡು, ನನ್ ಬಳೆ ಹೇಗಿದೆ ಹೇಳು? ಆ ಮುದ್ದಾದ ಕೈಗೆ ಗಾಜಿನ ಬಳೆಗಳು ತುಂಬಾ ಚೆನ್ನಾಗಿದೆ. ಮಾವ, ನಾನು ಹಾಕೊಂಡಿರೋದು ಚಿನ್ನದ ಬಳೆ. ನೀನು ಯಾರನ್ನ ನೋಡ್ತಾ ಇದ್ಯಾ? ಅಷ್ಟೊತ್ತಿಂದ ಆತ್ಯನ್ ನೋಡ್ತಾ ಇದ್ಯಾ? ಮಾವ, ಏನಾಯ್ತು ಚಾರು? ಏನ್ ಬೇಕು ನಿನ್ಗೆ? ಚಾರು, ಮಾವ, ನಿನ್ ಹೆಂಡತಿ ಆಗೋಳು ಬಂದು ತನ್ನ ಹಾಫ್ ಸಾರಿ ಹೇಗಿದೆ ಅಂತ ಕೇಳಿದ್ರೆ ನೀನ್ ಆದಿ ಅಕ್ಕನ ಹಾಫ್ ಸಾರಿ ಬಗ್ಗೆ ಹೇಳ್ತಿದ್ಯಾ? ಹೌದಾ? ಅಯ್ಯಯ್ಯೋ, ಚಿಕ್ಕಮ್ಮ. ಏನಾಯ್ತೆ ಚಾರು? ಎಲ್ಲ ಮುಗ್ದೋಯ್ತು ಚಿಕ್ಕಮ್ಮ. ಏನಾಯ್ತು ಅಂತ ಹೇಳೆ. ನಾನು ಇಷ್ಟು ಚೆನ್ನಾಗಿ ಯಾರಿಗೋಸ್ಕರ ರೆಡಿ ಆಗ್ತೀನಿ ಹೇಳು? ಇನ್ಯಾರಿಗೋಸ್ಕರ? ನೀನನ್ ಮದ್ವೆ ಆಗೋ ಸೀನುಗೋಸ್ಕರ. ಹೌದ್ ತಾನೆ? ಆದ್ರೆ ಸೀನು ಮಾವ ನನ್ನ ನೋಡ್ತಿರ್ಲಿಲ್ಲ, ಆದ್ಯ ನೋಡ್ತಾ ನಿಂತಿದ್ದ. ಆಗ್ಲೂ ಕೂಡ ಬಿಸ್ನೀರ್ನ ಅವಳಿಗೋಸ್ಕರ ತಂದ್ಕೊಟ್ಟ. ಸೀನು ಮಾವ ನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಆ ಆದ್ಯನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಬಿಡು. ಅವ್ರಿಬ್ರು ಮಧ್ಯ ಕಡ್ಡಿಗಿರಿದ್ರೆ ಬೆಂಕಿನೇ ಹತ್ಕೊಂಡ್ಬಿಡುತ್ತೆ. ಒಬ್ರು ಅಂದ್ರೆ ಒಬ್ರಿಗೆ ಸ್ವಲ್ಪನೂ ಆಗಲ್ಲ. ಆ ಸೀನು ನಿನ್ನನ್ನೇ ನೋಡ್ತಿರ್ತಾನೆ. ಹೋಗು. ಇಲ್ಲ ಚಿಕ್ಕಮ್ಮ, ನನಗ್ ಗೊತ್ತಾಗ್ತಾ ಇಲ್ಲ. ಸೀನು ಮಾವ ಬದ್ಲಾಗ್ಬಿಟ್ಟಿದ್ದಾನೆ. ಮೊದ್ಲಿನ ತರ ಇಲ್ಲ ಈಗ. ಆ ಆದ್ಯನೇ ನೋಡ್ತಿರ್ತಾನೆ, ಆ ಆದ್ಯಂಗೆ ಇಂಪಾರ್ಟೆನ್ಸ್ ಕೊಡ್ತಿರ್ತಾನೆ. ಅಯ್ಯೋ ಚಾರು, ಅವರಿಬ್ರು ಬದ್ಧ ಶತ್ರುಗಳು. ನೀನ್ ಮನ್ಸಲ್ಲಂತದ್ದೇನು ಇಟ್ಕೋಬೇಡಮ್ಮ. ಆದ್ರೂ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ? ಸೀನು ನಿನ್ನವನು. ನೀನೇನು ಭಯ ಪಡ್ಬೇಡ, ನೀನ್ ಹೋಗು. ಹೋಗು. ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು, ಮದ್ವೆ ಇನ್ನೂ ಆಗೇ ಇಲ್ಲ. ಅಮ್ಮ, ನಮ್ಗೆ ಆಶೀರ್ವಾದ ಮಾಡಮ್ಮ. ಇಬ್ರು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರ್ಬೇಕಮ್ಮ. ಸರಸ್ವತಿ ದೇವಿನ, ಲಕ್ಷ್ಮೀ ದೇವಿನ ಒಟ್ಟಿಗೆ ನೋಡ್ತಿರೋ ಹಾಗಿದೆ. ಇಬ್ರು ಎಷ್ಟು ಲಕ್ಷಣವಾಗಿದ್ದೀರಾ.
ಅಕ್ಕಂದಿರಿಬ್ರು ಹಾಫ್ ಸಾರಿಯಲ್ಲಿ ಸಖತ್ತ ಕಾಣಿಸ್ತಿದ್ದೀರಾ. ಕಾಂಪಿಟೇಷನ್ ಇಟ್ರೆ ಇಬ್ರಲ್ಲಿ ಯಾರು ಗೆಲ್ತಾರೋ. ದೊಡ್ಡಮ್ಮ, ನೀವೇ ಹೇಳಿ, ಇಬ್ರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ ಅಂತ. ಇಬ್ರು ತುಂಬಾ ಚೆನ್ನಾಗಿದ್ದಾರೆ ಬಿಟ್ಟು. ಚಂದಮಾಮ ದೊಡ್ಡವನ, ಸೂರ್ಯ ದೊಡ್ಡವನ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ನೀನು? ಅವ್ರವ್ರ ಪವರ್ಸ್ ಅವ್ರಿಗಿದೆ ಅಂತ. ಇದು ಕೂಡ ಅಷ್ಟೇನೆ. ಅವರಿಬ್ರು ಇಲ್ದೆ ಹೋದ್ರೆ ಪ್ರಪಂಚನೇ ಇಲ್ಲ. ಇವರಿಬ್ರು ಇಲ್ದೆ ಹೋದ್ರೆ ನಾನು ಕೂಡ ಇಲ್ಲ. ನೀವಿಬ್ರು ನನಗೆ 2 ಕಣ್ಣುಗಳಿದ್ದ ಹಾಗೆ ಕಂಡ್ರು. ಹೋಗು ರಾಜಿ, ನೀನು ಹೋಗಿ ನಿಮ್ಮಪ್ಪನ ಹತ್ರ ಆಶೀರ್ವಾದ ತಗೊಮ್ಮ. ಅಪ್ಪ, ಆಶೀರ್ವಾದ ಮಾಡಿಯಪ್ಪ. ದೀರ್ಘಾಯುಷ್ಮಾನ್ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೋಡ್ತಾ ನೋಡ್ತಾ ಎಷ್ಟು ದೊಡ್ಡೋಳಾಗ್ಬಿಟ್ಟಿಯಮ್ಮ ನೀನು. ಅಮ್ಮ ಅಮ್ಮ. ಹಾ, ಬರ್ತಾ ಇದ್ದೀನಿ ಕಣೋ. ಏನೋ ರಾಜು? ಹೋಗ್ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ತಗೊಂಡ್ ಬಮ್ಮ. ಏನಿಕೋ? ನನ್ನ ಮಗಳಿಗೆ ನನ್ನ ದೃಷ್ಟಿನೇ ತಾಗೋ ತರ ಇದೆ. ಆಗ್ಲಿ. ನೀನ್ ಚಿಕ್ಕವಳಾಗಿದ್ದಾಗ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಿದ್ದೆ. ಈಗ ಇಷ್ಟು ದೊಡ್ಡೋಳಾಗಿರೋ ನನ್ನ ಮಗಳಿಗೆ ಬಾಯಿ ಸಿಹಿ ಮಾಡಿ ಆಶೀರ್ವದಿಸ್ಬೇಕನ್ಸುತ್ತೆ. ನಿಮ್ ಯಜಮಾನ್ರು ನಾನ್ ಅನ್ಕೊಂಡಷ್ಟು ಕೋಪಿಷ್ಟ ಏನಲ್ಲ ಬಿಡಿ. ನಿಮ್ ಯಜಮಾನ್ರು ತುಂಬಾನೇ ಒಳ್ಳೆಯವರು. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ನೀನ ಲೇ ಸೀನು, ಲೇ ಸೀನಾ, ಲೇ ಹಾಗೆ ಆಕಾಶ ನೋಡೋದ್ ಬಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಬೋದಲ್ವೇನಾ? ಇವನೊಬ್ಬ ವಿಚಿತ್ರ ಮನುಷ್ಯ, ನಮ್ಮ ಲೋಕದಲ್ಲಿ ಯಾವಾಗ್ಲೂ ಇರಲ್ಲ. ಏನೋ ನಮ್ಮ ಕೆಲಸನ ಮುಗಿಸ್ಕೊಂಬರೋಣ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲು. ಸಿಕ್ತು ಸಿಕ್ತು ಸಿಕ್ತು. ತೋಟಕ್ಕೆ ಹೋಗಿ 4 ಪೆಗ್ ಹಾಕೊಂಡ್ ಬರೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕಜ್ಜಾಯ ತಿನ್ನೋರಂತೆ, ಬನ್ನಿ ಬನ್ರಿ. ಪದ್ದು. ಸೀನು, ಅಮ್ಮ, ನಿನ್ಗೋಸ್ಕರ ಕಜ್ಜಾಯ ತಂದಿದ್ದೀನಿ.
ತಗೋ ತಿನ್ನು. ಯಾವ ಗಂಡ ಆದ್ರೂ ಹಬ್ಬದ ದಿನ ಸಂತೋಷವಾಗಿ ಎಣ್ಣೆ ಹೊಡಿಬೇಕು ಅಂದ್ರೆ ಅಡ್ಡ ಬರೋ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈ ಹೆಂಡತಿರೇ. ಈ ಹೆಂಡತಿರಿಗೂ ಎಣ್ಣೆಗೂ ಯಾವುದೋ ಲಿಂಕ್ ಇದೆ ರೀ. ಹೀಗೆ ಮುಚ್ಚಳ ತೆಗಿತಿರ್ಬೇಕಾದ್ರೆ ಏನ್ರಿ ಬನ್ನಿ ಅಂತಂದ್ರೆ ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ. ಏನೇ ಬರ್ತಿದ್ದೀನಿ ಕಣೆ. ಕಜ್ಜಾಯ ಲಡ್ಡುನಾ? ಛೇ, ಇದೇನ್ ಕಾಂಬಿನೇಷನ್? ಅಷ್ಟಕ್ಕೂ ಕಜ್ಜಾಯಕ್ಕೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ? ಅಷ್ಟಕ್ಕೂ ಕಜ್ಜಾಯನ ಹೇಗೆ ತಿನ್ಬೇಕು ಅಂತ ಗೊತ್ತಾ? ಕಜ್ಜಾಯ ಒಬ್ಬಟ್ಟನ್ನು ತಗೊಂಡು ಅದನ್ನ ತುಪ್ಪದಲ್ಲಿ ಮುಳುಗಿಸಿ ಹಾಗೆ ಅದನ್ನ ಎತ್ಕೊಂಡು ಆ ಪೀಸ್ನ ಹಾಗೆ ತಗೊಂಡು ಬಾಯಿಗೆ ಹಾಕೊಂಡ್ರೆ ಸರಸರ ಅಂತ ಒಳಗೆ ಹೋಗ್ಬಿಡುತ್ತೆ. ಅದು ಕಣೆ ಕಜ್ಜಾಯ ತಿನ್ನೋ ಪದ್ಧತಿ. ನಾನು ಯಾವತ್ತೂ ಹಾಗೆ ತಿಂದಿಲ್ವಲ್ಲ. ಅಮ್ಮ, ಅಪ್ಪ ಹೇಳ್ತಿರೋದು ಒಂಥರ ಚೆನ್ನಾಗಿದೆ. ಹೋಗ್ ತಗೊಂಡ್ ಬಾಮ್ಮ. ಅದು ಸರಿ. ಇಲ್ಲಿ ನೋಡಿ, ನಾನ್ ಬರೋ ತನಕ ಇಲ್ಲೇ ಇರ್ಬೇಕು, ನೋಡ್ಕೋತಿರೋ? ಸರಿ ಅಮ್ಮ. ಲೈ, ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಮೋಸ ಮಾಡಿದೀನಿ ಕಣೋ, ಆದ್ರೆ ನಿಮ್ಮ ಅಮ್ಮಂಗೆ ಮಾತ್ರ ಮೋಸ ಮಾಡಕ್ ಆಗ್ತಿಲ್ಲ ಕಣೋ. ಅದು ತುಪ್ಪದಲ್ಲಿ ಮುಳುಗ್ಸು. ಇನ್ನೊಂದ್ಸಲ ಮುಳುಗ್ಸು. ಅದು ಈಗ ತಿನ್ನು. ಸೂಪರ್. ಮತ್ತೆ ಏನ್ ಅನ್ಕೊಂಡಿದ್ಯಾ ಈ ರಿಂಗು ವೆಂಕಟರಾವ್ ಅಂದ್ರೆ? ಅಲ್ಲ, ನಿಮ್ಮ ಅಮ್ಮಂಗೆ ಕಜ್ಜಾಯ ತಿನ್ನೋದ್ರ ಬಗ್ಗೆ ಏನೋ ಗೊತ್ತು, ಕಲ್ತ್ಕೊಂತ ಹೇಳ ಸ್ವಲ್ಪ. ತುಂಬಾ ಚೆನ್ನಾಗಿದೆ. ಇದನ್ನ ಆದ್ಯನ್ಗೂ ಕೊಡೋಣ, ಇಷ್ಟಪಡ್ಬೋದು. ಅಮ್ಮ, ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ತಿಂದ್ರೆ ನನಗೆ ತೃಪ್ತಿ ಆಗಲ್ಲ, ಒಳಗೆ ಹೋಗಿ ತಿಂತೀನಿ. ಪರವಾಗಿಲ್ಲಮ್ಮ. ಏನು ಅಂದ್ರೆ ನೀವೆಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗಂತ ಕೇಳಬಾರ್ದು ಅಂತ ಗೊತ್ತಿಲ್ವೇನೆ ನಿಂಗೆ? ಏನೋ ಸ್ಪೆಷಲ್ ಕಜ್ಜಾಯ ಅಂದ್ರಿ. ಅದು ನಾವು ತಿನ್ನೋದಕ್ಕೆ ಅಲ್ಲ ಪದ್ಮ. ನನ್ನ ಸ್ನೇಹಿತ ಒಬ್ಬ ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾನೆ. ಅದೇ ಪ್ರೀತಿಯಿಂದ ನಾನು ಕೂಡ ಜನಗಳಿಗೆ ಹಂಚ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಆ ಪ್ರೀತಿಲ್ ನಾನಿಲ್ವಾ? ಮುಗೀತು ಕತೆ. ಇಬ್ರು ಒಟ್ಟಿಗೆ ತಿನ್ನೋಣ, ಕೊಡ್ರಿ. ತಪ್ಪಲ್ವಾ? ತಪ್ಪಲ್ಲ. ಎಣ್ಣೆ ನಂದು, ಊಟ ನಿಮ್ದು, ಈ ಎಣ್ಣೆ ನಂದು, ಕಜ್ಜಾಯ ನಿಮ್ದು. ಎಣ್ಣೆ ನಂದು, ಕಜ್ಜಾಯ ನಿಮ್ದು. ಹಬ್ಬ ಕಣೆ ಅಂತಾನೆ ಸುಮ್ನೆ ಬಿಡ್ತಾ ಇದೀನಿ. ಇನ್ನೊಂದ್ಸಲ ಈ ಬಾಟಲ್ ಮನೆಗ್ ಬಂದ್ರೆ ಅಣ್ಣನ್ಗೆ ಹೇಳ್ಬಿಡ್ತೀನಿ, ತಗೊಂಡ್ ಹೋಗಿ ಆಚೆ ಹೋಗ್ರಿ. ಥ್ಯಾಂಕ್ಸ್ ಕಣೆ. ಅಯ್ಯಪ್ಪ, ಬದುಕಿದ್ಯಪ್ಪ. ಚಿಚಿ. ಆದ್ಯಾ, ಮಾವ, ಮಾವ, ಎಲ್ಲಿ ಹೋದ ಮಾವ? ಮಾವ, ಅತ್ತೆ, ಮಾವ ಎಲ್ಲಿ ಹೋದ? ಮಾವನ್ಗೋಸ್ಕರ ಒಬ್ಬಟ್ಟು ತಂದಿದ್ದೀನಿ. ಈಗ ತಾನೇ ಕಜ್ಜಾಯ ತಗೊಂಡ್ ಒಳಗಡೆ ಬಂದಮ್ಮ, ಇಲ್ಲೇ ಎಲ್ಲೋ ಇರ್ಬೇಕು ನೋಡು. ಮಾವ, ಮಾವ. ಆದ್ಯಾ, 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 ಆದ್ಯಾ. ಆದ್ಯಾ.